ಇವತ್ತು ನಾನೊಂದು ನಿಮಗೆ ಬ್ಲೌಸ್ ಡಿಸೈನ್ ತೋರಿಸ್ತಿದ್ದೇನೆ. ಇದರದ್ದೊಂದು ಬುಟ್ಟಾಸ್ ಡಿಸೈನ್ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಬನ್ನಿ ನಾನೀಗ ಈ ಡಿಸೈನ್ನ ಹೇಗೆ ಮಾಡಿದ್ದೇನೆ ಮತ್ತು ಎಷ್ಟು ದಿನ ತಗೊಂಡೆ, ಎಷ್ಟು ಅಮೌಂಟ್ ಆಯಿತು ಅಂತ ಎಲ್ಲ ಹೇಳ್ತೇನೆ. ಸೊ ಬನ್ನಿ, ಇದರದ್ದು ನಾನು ಫಸ್ಟ್ ನಿಮಗೆ ಸ್ಲೀವ್ ವರ್ಕ್ ತೋರಿಸ್ತೇನೆ. ನೋಡ್ಬೋದು ನೀವು ಸ್ಲೀವ್ ವರ್ಕ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಇದು ಈಗದ್ದು ಲೇಟೆಸ್ಟ್ ಡಿಸೈನ್. ನಿಮಗೆ ಮೊದಲೆಲ್ಲ ಹೇಗೆ ಅಂದರೆ ಫುಲ್ ಬೀಡ್ಸ್ ಡಿಸೈನ್, ಫುಲ್ ಥ್ರೆಡ್ ಡಿಸೈನ್ ಹಾಗೆ ಮಾಡ್ತಿದ್ರಲ್ಲ. ಬಟ್ ಈಗ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಸ್ಟಿಚಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ವರ್ಕ್ ಮಾಡಲಿಕ್ಕೆ ಇರುತ್ತೆ. ಇದು ಇದರದ್ದು 2 ಸ್ಲೀವ್ಸ್ ಡಿಸೈನ್ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಅವರದು ಸ್ವಲ್ಪ ಶಾರ್ಟ್ ಸ್ಲೀವ್ ಇತ್ತು, ಅಂದರೆ 6.5 ಇಂಚಸ್ ಇತ್ತು. ಬಟ್ ನಮಗೆ 6.5 ಇಂಚಸ್ ಇದ್ದರೆ ವರ್ಕ್ ಜಾಸ್ತಿ ಬರುತ್ತೆ ಬಾರ್ಡರಿಗೆ. ಯಾಕೆ ಹೇಳಿ, ವಿಷಯ ಏನಂದರೆ ನಾವು ಈಗ ಕೆಳಗಡೆ ಆದರೆ 10 ಇಂಚಸ್ ಬರುತ್ತೆ. ಕೆಳಗಡೆ ಈಗ 10 ಇಂಚಸ್ ಲೆಂತ್ ಇತ್ತು ಅಂದರೆ ಇಲ್ಲಿ ನಮಗೆ 10 ಇಂಚಸ್ ವರ್ಕ್ ಬರುತ್ತೆ. ಬಟ್ ಇದು ಸ್ವಲ್ಪ ಮೇಲ್ಗಡೆ ಆದರೆ 13 ಇಂಚಸ್ವರೆಗೂ ನಮಗೆ ವರ್ಕ್ ಬರುತ್ತೆ, ಅಂದರೆ ಜಾಸ್ತಿ ವರ್ಕ್ ಬರುತ್ತೆ. ಸೊ ನೋಡಿ, ನಾನು ಹತ್ತಿರ ಬುಟ್ಟಾಸ್ ಡಿಸೈನ್ ಕೂಡ ಮಾಡಿದ್ದೇನೆ. ನೀವು ನೋಡ್ಬೋದು ಬುಟ್ಟಾಸ್ ಡಿಸೈನ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಜರ್ದೋಸಿ ಕಟ್ ಬೀಡ್ ಚಮ್ಕಿ ವಿತ್ 2 mm ಬೀಟ್ಸ್. ಇದನ್ನು ಇಷ್ಟು ಯೂಸ್ ಮಾಡ್ಕೊಂಡು ನಾನು ಈ ಬ್ಯೂಟಿಫುಲ್ ಆಗಿರುವಂತಹ ವರ್ಕ್ ಮಾಡಿದ್ದೇನೆ. ಸೊ ನೋಡ್ಬೋದು ನೀವು, ಆಯಿತಾ. ಸೊ ಇದು ನಾನು ನಿಮಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ ನಾನು ಹೇಗೆ ಮಾಡಿದ್ದೇನೆ ಅಂತ ಹೇಳ್ತೇನೆ. ನೋಡಿ, ಇದರಲ್ಲಿ ಕಲರ್ ಕಾಂಬಿನೇಷನ್ ನಿಮಗೆ ಪರ್ಪಲ್, ಪಿಂಕ್ ಆ್ಯಂಡ್ ಗ್ರೀನ್ ಬಂದಿದೆ. ಇದು ಹೇಳ್ತೇನೆ ಹೇಗೆ ನಾನು ಸೆಲೆಕ್ಟ್ ಮಾಡಿದ್ದೇನೆ ಅಂತ. ಸೊ ಇದರದ್ದು ಫಸ್ಟ್ ನಾವು ಬ್ಯಾಕ್ ನೆಕ್ ವರ್ಕ್ ನೋಡ್ಕೊಂಡು ಬರುವ, ಆಯಿತಾ. ಮತ್ತು ನನ್ನ ಕಸ್ಟಮರ್ ಯಾವ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ನಾನು ಹೇಗೆ ಡಿಸೈನ್ನ ಸೆಲೆಕ್ಟ್ ಮಾಡಿದೆ ಅಂತ ನಿಮಗೆ ಹೇಳ್ತೇನೆ. ನೋಡಿ, ನಂದು ಕಸ್ಟಮರ್ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ರು, ಅದೇ ರೀತಿ ಮಾಡಿದ್ದೇನೆ ನಾನು. 99% ಅದೇ ರೀತಿ ಮಾಡಿದ್ದೇನೆ. ಸೊ ನೋಡಿ, ಕಸ್ಟಮರ್ ಸೆಲೆಕ್ಟ್ ಮಾಡಿರುವ ಡಿಸೈನ್ ಇದು. ನೋಡಿ ಬಾರ್ಡರ್ ಡಿಸೈನ್ ಹೇಗಿದೆ ನೋಡಿ, ಇದು ಬುಟ್ಟಾಸ್ ಡಿಸೈನ್. ಈಗ ನಾನು ನಿಮಗೆ ಆಲ್ರೆಡಿ ಸ್ಲೀವ್ ತೋರಿಸಿದ್ನಲ್ಲ, ಅದು ನೆಕ್ ಕೂಡ ನೋಡಿ ಅದರದ್ದು ನಾನು ಬಾರ್ಡರ್ ಡಿಸೈನ್ ಥರನೇ ಮಾಡಿದ್ದೇನೆ ಸ್ಲೀವ್ಸ್ ಇದ್ದು. ಸೊ ನೋಡ್ಬೋದು, ಇದು ಬ್ಯಾಕ್ ನೆಕ್ ಡಿಸೈನ್, ಆಯಿತಾ. ಇದು ಅದರದ್ದು ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ. ಸೊ ಇದು ಯಾಕೆ ನಾನು ಕಲರ್ ಈ ಥರ ಒಂದು ಅಂದರೆ ಮ್ಯಾಚ್ ಮಾಡಿದೆ ಅಂದರೆ ಗ್ರೀನ್ ಮತ್ತು ಪಿಂಕ್ ಹೇಳ್ತೇನೆ ನಾನು ನಿಮಗೆ. ನೋಡಿ, ಇದು ಒಟ್ಟಿಗೆ ನೀವು ನೋಡಿ ಸ್ಲೀವ್ಸ್ ಮತ್ತು ನೆಕ್ ಡಿಸೈನ್, ಆಯಿತಾ. ನೋಡಿ, ಸ್ಲೀವ್ಸ್ ಮತ್ತು ನೆಕ್ ಡಿಸೈನ್ ಬರುತ್ತೆ. ಇದು ಯಾಕೆ ನಾನು ಕಲರ್ ಮ್ಯಾಚ್ ಮಾಡಿದ್ದೇನೆ ಅಂದರೆ ಇದು ಅವರ ಸ್ಯಾರಿ, ಪರ್ಪಲ್ ಸ್ಯಾರಿ. ಪರ್ಪಲ್ ಸ್ಯಾರಿಯಲ್ಲಿ ನಿಮಗೆ ಕಲರ್ ಇದೆ ಅವರದ್ದು. ನೋಡಿ, ಅವರದ್ದು ಸ್ಯಾರಿಯಲ್ಲಿ ಲೈಟಲ್ಲಿ ಒಂದು ಅಲ್ಲಿ ಡಾಟ್ ಡಿಸೈನ್ ಇದೆ, ಗ್ರೀನ್ ಮತ್ತು ನೋಡಿ ಇಲ್ಲಿದೆ ನೋಡಿ, ಗ್ರೀನ್ ಮತ್ತು ನೋಡಿ ಇಲ್ಲಿ ಕಾಣ್ತಿದೆಯಾ, ಪಿಂಕ್ ಮತ್ತು ಗ್ರೀನು. ಸೊ ಹಾಗಾಗಿ ನಾನು ಅದಕ್ಕೆ ಮ್ಯಾಚ್ ಮಾಡುವಂಥ ಇದೇ ಸೇಮ್ ಕಲರಲ್ಲಿ ಲೈಟ್ ಶೇಡಲ್ಲೇ ತಗೊಂಡು ಬಂದಿದ್ದೇನೆ. ಮತ್ತು ನಾವಿದು ಸ್ಯಾರಿಗೆ ಕ್ರೋಶ ಕೂಡ ಹಾಕಿದ್ದೇವೆ, ಪಿಂಕ್ ಮತ್ತು ಪರ್ಪಲ್ ಕಲರಲ್ಲಿ, ಅದು ಕೂಡ ತೋರಿಸ್ತೇನೆ. ಸೊ ಯಾರಿಗಾದ್ರೂ ಈ ಥರ ವರ್ಕ್ ಮಾಡಲಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಸ್ಯಾರಿ ಕ್ರೋಶ ಹಾಕಿದ್ದೇವೆ ನೋಡಿ ಈ ರೀತಿ. ಅಂದರೆ ಸ್ಯಾರಿಯಲ್ಲಿ ಸ್ವಲ್ಪ ಪಿಂಕ್ ಕಲರ್ ಇತ್ತು, ಅದನ್ನೇ ಮ್ಯಾಚ್ ಮಾಡಿಕೊಂಡು ಮಾಡಿದ್ದೇವೆ. ಇದು ಬ್ಲೌಸ್ ಮತ್ತು ಇದು ಸ್ಯಾರಿ ಕ್ರೋಶ, ಆಯಿತಾ. ಸೊ ಇದರದ್ದು ನಾನು ಎಷ್ಟು ದಿನ ತಗೊಂಡೆ ಅಂದರೆ ಇದಕ್ಕೆ ನಾನೊಂದು 2 days ತಗೊಂಡೆ ವರ್ಕ್ ಮಾಡಲಿಕ್ಕೆ, ಇಷ್ಟು ವರ್ಕ್ ಮಾಡಲಿಕ್ಕೆ. ಸ್ಯಾರಿ ಕ್ರೋಶ ನಾನು ಹಾಕೋದಲ್ಲ, ನಾನು ಕೊಡೋದು ಹಾಕಲಿಕ್ಕೆ, ನಾನು ವರ್ಕ್ ಮಾತ್ರ ಮಾಡೋದು. ಸೊ ಇದಕ್ಕೆ ಚಾರ್ಜಸ್ ಎಷ್ಟು ಅಂದರೆ 2800. ಯಾಕಂದರೆ ಇದರಲ್ಲಿ ಜರ್ದೋಸಿ ವರ್ಕ್ ಇದೆ, ಕಟ್ ಬೀಡ್ ಇದೆ. ನಿಮಗೆ ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲ್ ಈ ಬ್ಲೌಸಲ್ಲಿ ಯಾವುದೂ ಇಲ್ಲ, ನಾವು ಹಾಗೆ ಹಾಕೋದು ಕೂಡ ಇಲ್ಲ. ಅಂದರೆ 2-3 ದಿನಕ್ಕೆ ಅಥವಾ 2-3 ತಿಂಗಳಿಗೆ ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲ್ ಯಾವುದೂ ಹಾಕಲ್ಲ. ಇದೆಲ್ಲ ನಿಮಗೆ ಬ್ಲ್ಯಾಕ್ ಆಗದಂತಹ ಮೆಟೀರಿಯಲ್, ಜರ್ದೋಸಿ ಆಗಲಿ, ಕಟ್ ಬೀಡ್ ಆಗಲಿ ಅಥವಾ ಥ್ರೆಡ್ ವರ್ಕ್ ಆಗಲಿ ಯಾವುದು ಬ್ಲ್ಯಾಕ್ ಆಗೋದಿಲ್ಲ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂದರೆ. ಏನಂದರೆ ನೀವು ನಾನು ಅದಕ್ಕೆ ಈಗ ತುಂಬ ಜನ ಕೇಳ್ತಾರೆ, ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕಲ್ತಿದ್ವಿ, ನಾವು ವರ್ಕ್ ಮಾಡ್ಬೋದಾ ಕಸ್ಟಮರ್ ಬ್ಲೌಸ್ಗೆ? ನೀವು ಮಾಡ್ಬೋದು. ಏನಂದರೆ ಸಿಂಪಲ್ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಬಟ್ ನಿಮಗೆ ಈ ಥರ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಮಾಡಲಿಕ್ಕಾಗಲ್ಲ. ಇದೆಲ್ಲ ಮಾಡಬೇಕು ಅಂದರೆ ಈಗ ನಾವು ಬೀಡ್ ವರ್ಕ್ ಕಲಿತಷ್ಟು ಯೂಸ್ ಇಲ್ಲ. ಬೀಡ್ ವರ್ಕ್ ಬೇಕು, ಬಟ್ ನಿಮಗೆ ಈಗ ಕಟ್ ಬೀಡ್ ವರ್ಕ್, ಥ್ರೆಡ್ ವರ್ಕ್, ಜರ್ದೋಸಿ ವರ್ಕ್, ಇದು 3 ಯೂಸ್ ಮಾಡಿಕೊಂಡು ಮಾಡುವಂತಹ ಡಿಸೈನ್ಸೇ ಈಗ ಫೇಮಸ್ ಆಗಿರೋದು. ಬೀಡ್ ವರ್ಕ್ ಎಲ್ಲ ಮಾಡ್ತಾರೆ, ಬಟ್ ಅಷ್ಟೇನು ಮಾಡೋದಿಲ್ಲ, ಅಂದರೆ ತುಂಬ ಜಾಸ್ತಿ ಏನು ಮಾಡೋದಿಲ್ಲ ಜನ. ಅದು ಈಗ ಎಲ್ರಿಗೆ ಗೊತ್ತಾಗುತ್ತಲ್ಲ, ಅಂದರೆ ಬೇಗ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅಷ್ಟೇನು ಮಾಡಲ್ಲ ಅಂತ ನನ್ನ ಪ್ರಕಾರ. ಯಾಕಂದರೆ ನನಗೆ ಬರುವ
ವರ್ಕ್ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್, ಬೀಡ್ಸ್ ಇದ್ದೆಲ್ಲ ಕಡಿಮೆ, ಸ್ವಲ್ಪ ಜನ ಮಾತ್ರ ಕೊಡ್ತಾರೆ. ಬಟ್ ಜಾಸ್ತಿ ಜನ ನಿಮಗೆ ಕಟ್ ಬೀಡ್ ವರ್ಕೆ ಕೊಡೋದು, ಮತ್ತು ಜರ್ದೋಸಿ ವರ್ಕೆ ಕೊಡೋದು. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಮಾಡಿಸ್ತಾರೆ, ಯಾಕಂದರೆ ಮತ್ತೆ ಅವರಿಗೆ ಒಂದು ಸಲ ಮಾಡಿಸಿದ್ರೆ ಆ ಬ್ಲೌಸನ್ನು ಆ ಕಾಸ್ಟ್ಲಿ ಇರುತ್ತೆ ಸಾರಿ. ಒಂದು ಬ್ಲೌಸ್ ಬ್ಲ್ಯಾಕ್ ಆಯಿತು ಅಂದರೆ ಮತ್ತು ಅವರಿಗೆ ರಿಟರ್ನ್ ಆ ಸಾರಿಗೆ ಬ್ಲೌಸ್ ಮ್ಯಾಚ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಇರುವಂತಹ ಮೆಟೀರಿಯಲ್ ಹಾಕಿ ಮಾಡಿ ಅಂತ ಹೇಳ್ತಾರೆ. ಜಾಸ್ತಿ ನನಗೆ ಕಸ್ಟಮರ್ ಹೇಳೋದು ಒಂದೇ ಮಾತು, ನಿಮ್ಗೆ ಹೇಗೆ ಆಗುತ್ತೆ ಹಾಗೆ ಮಾಡಿ, ಯಾವ್ದು ಚೆಂದ ಕಾಣುತ್ತೆ ಅದು ಮಾಡಿ, ಹಾಗೆ ನನಗೆ ಬಿಟ್ಬಿಡ್ತಾರೆ. ನಾನು ಆ ವಿಶ್ವಾಸವನ್ನು ಯಾವತ್ತೂ ಕಳೆದುಕೊಳ್ಳೋದಿಲ್ಲ, ಯಾಕಂದರೆ ಕಸ್ಟಮರಿಗೆ ಖುಷಿ ಆಗಬೇಕು ಅಮೌಂಟ್ ಕೊಡುವಾಗ ಅಲ್ವಾ. ಸೊ ಹಾಗಾಗಿ ಇದು ನಂದು ಇವತ್ತಿದ್ದು ಡಿಸೈನ್. ಇದ್ದು ಪ್ರೈಸು 2800. 2 ಡೇಸ್ ತಗೊಂಡಿದ್ದೆ ನಾನು ವರ್ಕ್ ಮಾಡಲಿಕ್ಕೆ. ಸೊ ಯಾರಿಗಾದರೂ ವರ್ಕ್ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕೂಡ ಇದೆ, ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.